ಪೊಲೀಸರಿಗೆ ಈ ಕಾವ್ಯ ಗೌಡ ಕೇಸ್ ಇದೆಯಲ್ಲ, ಈ ಕುಟುಂಬದ ಕಿರಿಕಿದೆಯಲ್ಲ, ಇದು ಬಹಳ ದೊಡ್ಡ ತಲೆನೋವಾಗ್ತಾ ಇದೆ. ಕಾವ್ಯ ಗೌಡ, ಪ್ರೇಮ ಇಬ್ರು ಕೂಡ ದೂರು ಪ್ರತಿ ದೂರನ್ನ ಕೊಟ್ಟಿದ್ದಾರೆ ಕುಟುಂಬಸ್ಥರು. ತನಿಖೆಯನ್ನ ನಡೆಸ್ತಾ ಇದ್ದಾರೆ ಈಗ ಪೊಲೀಸರು. ರಾಮಮೂರ್ತಿ ನಗರ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಕಾವ್ಯ, ಪ್ರೇಮ ಇಬ್ಬರು ಕೂಡ ಒಬ್ಬರನ್ನೊಬ್ರು ದೂರ್ಕೊಳ್ತಾ ಇದ್ದಾರೆ. ಇಬ್ರು ಕೂಡ ಒಂದಷ್ಟು ಸಾಕ್ಷ್ಯಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾರದ್ದು ಸತ್ಯ, ಯಾರದ್ದು ಸುಳ್ಳು? ಕಾವ್ಯ ಗಂಡನಿಗೆ ಚಾಕು ಇರಿತ ಆರೋಪಕ್ಕೆ ಪೂರಕ ಸಾಕ್ಷಿ ಇಲ್ಲ. ಆದ್ರೆ ಕಾವ್ಯ ಪತಿಯ ಹುಚ್ಚಾಟದ ವಿಡಿಯೋವನ್ನ ಪ್ರೇಮ ಕೊಟ್ಟಿದ್ದಾರೆ. ಕಾವ್ಯ ಗೌಡ ದಂಪತಿಗೆ ಹಾಗಾದ್ರೆ ಇದರಿಂದ ಸಂಕಷ್ಟ ಎದುರಾಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಸದ್ಯಕ್ಕೆ ಪೊಲೀಸರು ಮನೆ ಕೆಲಸದವರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅವರಿಗೆ ಸಂಬಂಧಪಟ್ಟಂತವರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸ್ಥಳ ಮಹಜರನ್ನ ನಡೆಸಿದ್ದಾರೆ. ಇದೆಲ್ಲದಕ್ಕೂ ಕೂಡ ಒಂದಷ್ಟು ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಈ ಕೇಸ್ ಏನಿದೆ, ಈ ಪ್ರಕರಣ ಏನಿದೆ, ಇದನ್ನ ಸರಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಬಹಳಷ್ಟು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಸ್ಥಳ ಮಹಜರು ಮತ್ತು ಮನೆ ಕೆಲಸದವರ ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈ ಕಾವ್ಯಗೌಡ ಕೇಸ್ ನಿಜಕ್ಕೂ ಕೂಡ ಕ್ಲಿಷ್ಟಕರ ಅನ್ಸುತ್ತೆ. ದೂರು ಪ್ರತಿ ದೂರು ದಾಖಲಾಯಿತು. ಒಂದಷ್ಟು ಆರೋಪ ಪ್ರತ್ಯಾರೋಪಗಳೆಲ್ಲವೂ ಕೂಡ ನಡೀತಾ ಇದೆ. ಯಾವುದು ಸರಿ, ಯಾವುದು ತಪ್ಪು ಅನ್ನುವಂತ ಪ್ರಶ್ನೆಯ ನಡುವಲ್ಲೇ ನ್ಯಾಯ ಹೇಗೆ ದೊರಕಿಸಿಕೊಡೋದು ಅನ್ನುವಂತ ಪ್ರಶ್ನೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅಭಿಷೇಕ್. ಎಸ್, ಇದೊಂದು ಕೌಟುಂಬಿಕ ಕಲಹ ಆಗಿರುವಂತಹ ಕಾರಣದಿಂದಾಗಿ ಇಮಿಡಿಯೇಟ್ ಆಗಿ ಆಕ್ಷನ್ ಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಪೊಲೀಸರು ಕೂಡ ಇಬ್ಬರನ್ನ ಕರೆಸಿ ವಿಚಾರಣೆ ನಡೆಸಿ ಇಬ್ಬರಲ್ಲಿ ಇರುವಂತಹ ಅಂದ್ರೆ ಎರಡೂ ಕುಟುಂಬದಲ್ಲಿ ಇರುವಂತಹ ಸಮಸ್ಯೆಗಳಿಗೇನು ಅನ್ನುವಂತಹ ಒಂದು ವಿಚಾರಗಳನ್ನ ಈಗಾಗಲೇ ಅನಲೈಸ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಬಹುತೇಕ ಸಂಧಾನ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಅವರನ್ನ ಮನವೊಲಿಸುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಇಂದು ದೂರು ಕೊಟ್ಟಂತಹ ವ್ಯಕ್ತಿಗಳು ನಾಳೆ ಅದನ್ನ ದೂರನ್ನ ವಾಪಸ್ ತೆಗೆದುಕೊಳ್ಳುವಂತಹ ಚಾನ್ಸಸ್ಗಳು ಕೂಡ ಇದೆ. ಹೀಗಾಗಿ ಈ ಒಂದು ಕಲಹಗಳೇನಿದೆ, ದೂರು ಮತ್ತೆ ಪ್ರತಿ ದೂರು ಅವರಿಂದ ತೆಗೆದುಕೊಂಡು ಏನೇನಾಗಿದೆ ಅಲ್ಲಿ ಫಿಸಿಕಲ್ ಅಸಾಲ್ಟ್ ಏನಾದ್ರೂ ಆಗಿದೆಯಾ ಅಥವಾ ಬೇರೆ ರೀತಿಯಾದಂತಹ ಒಂದು ಅಂದ್ರೆ ಕೊಲ್ಲುವಂತಹ ಉದ್ದೇಶಗಳಾಗಿರಬಹುದು, ಹಲ್ಲೆ ಪ್ರಕರಣಗಳಾಗಿರಬಹುದು, ಅದೇನಾದ್ರೂ ಆಗಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಒಂದು ಫಿಸಿಕಲ್ ಆಗಿ ಹಲ್ಲೆ ಮಾಡಿದ್ದಾರೆ ಅನ್ನೋದಕ್ಕೆ ಬೇಕಾದಂತಹ ಒಂದು ವಿಡಿಯೋ ಮಾತ್ರ ಇದೆ. ಆ ವಿಡಿಯೋಗಳನ್ನ ತೆಗೆದುಕೊಂಡು ಪೊಲೀಸರು ಅದರ ವಿರುದ್ಧ ಅಂದ್ರೆ ಆ ಬೇಸ್ ಮೇಲೆ ಅವರ ಯಾರು ಆರೋಪವನ್ನ ಮಾಡ್ತಾರೋ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ತಾರೋ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಿಸಿದಂತೆ ರಾಮಮೂರ್ತಿ ನಗರ ಪೊಲೀಸರು ಮತ್ತಷ್ಟು ವರ್ಕ್ಗಳನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಅದರಲ್ಲಿ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಷ್ಟು ಜನರನ್ನ ಕರೆಸಿ ಠಾಣೆಗೆ ಕರೆಸಿ ಅವರಿಂದ ಹೇಳಿಕೆಗಳನ್ನ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಪೊಲೀಸರಿಗೆ ಈ ಕಾವ್ಯ ಗೌಡ ಕೇಸ್ ಇದೆಯಲ್ಲ, ಈ ಕುಟುಂಬದ ಕಿರಿಕಿದೆಯಲ್ಲ, ಇದು ಬಹಳ ದೊಡ್ಡ ತಲೆನೋವಾಗ್ತಾ ಇದೆ. ಕಾವ್ಯ ಗೌಡ, ಪ್ರೇಮ ಇಬ್ರು ಕೂಡ ದೂರು ಪ್ರತಿ ದೂರನ್ನ ಕೊಟ್ಟಿದ್ದಾರೆ ಕುಟುಂಬಸ್ಥರು. ತನಿಖೆಯನ್ನ ನಡೆಸ್ತಾ ಇದ್ದಾರೆ ಈಗ ಪೊಲೀಸರು. ರಾಮಮೂರ್ತಿ ನಗರ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಕಾವ್ಯ, ಪ್ರೇಮ ಇಬ್ಬರು ಕೂಡ ಒಬ್ಬರನ್ನೊಬ್ರು ದೂರ್ಕೊಳ್ತಾ ಇದ್ದಾರೆ. ಇಬ್ರು ಕೂಡ ಒಂದಷ್ಟು ಸಾಕ್ಷ್ಯಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾರದ್ದು ಸತ್ಯ, ಯಾರದ್ದು ಸುಳ್ಳು? ಕಾವ್ಯ ಗಂಡನಿಗೆ ಚಾಕು ಇರಿತ ಆರೋಪಕ್ಕೆ ಪೂರಕ ಸಾಕ್ಷಿ ಇಲ್ಲ. ಆದ್ರೆ ಕಾವ್ಯ ಪತಿಯ ಹುಚ್ಚಾಟದ ವಿಡಿಯೋವನ್ನ ಪ್ರೇಮ ಕೊಟ್ಟಿದ್ದಾರೆ. ಕಾವ್ಯ ಗೌಡ ದಂಪತಿಗೆ ಹಾಗಾದ್ರೆ ಇದರಿಂದ ಸಂಕಷ್ಟ ಎದುರಾಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಸದ್ಯಕ್ಕೆ ಪೊಲೀಸರು ಮನೆ ಕೆಲಸದವರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅವರಿಗೆ ಸಂಬಂಧಪಟ್ಟಂತವರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸ್ಥಳ ಮಹಜರನ್ನ ನಡೆಸಿದ್ದಾರೆ. ಇದೆಲ್ಲದಕ್ಕೂ ಕೂಡ ಒಂದಷ್ಟು ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಈ ಕೇಸ್ ಏನಿದೆ, ಈ ಪ್ರಕರಣ ಏನಿದೆ, ಇದನ್ನ ಸರಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಬಹಳಷ್ಟು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಸ್ಥಳ ಮಹಜರು ಮತ್ತು ಮನೆ ಕೆಲಸದವರ ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈ ಕಾವ್ಯಗೌಡ ಕೇಸ್ ನಿಜಕ್ಕೂ ಕೂಡ ಕ್ಲಿಷ್ಟಕರ ಅನ್ಸುತ್ತೆ. ದೂರು ಪ್ರತಿ ದೂರು ದಾಖಲಾಯಿತು. ಒಂದಷ್ಟು ಆರೋಪ ಪ್ರತ್ಯಾರೋಪಗಳೆಲ್ಲವೂ ಕೂಡ ನಡೀತಾ ಇದೆ. ಯಾವುದು ಸರಿ, ಯಾವುದು ತಪ್ಪು ಅನ್ನುವಂತ ಪ್ರಶ್ನೆಯ ನಡುವಲ್ಲೇ ನ್ಯಾಯ ಹೇಗೆ ದೊರಕಿಸಿಕೊಡೋದು ಅನ್ನುವಂತ ಪ್ರಶ್ನೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅಭಿಷೇಕ್.
ಎಸ್, ಇದೊಂದು ಕೌಟುಂಬಿಕ ಕಲಹ ಆಗಿರುವಂತಹ ಕಾರಣದಿಂದಾಗಿ ಇಮಿಡಿಯೇಟ್ ಆಗಿ ಆಕ್ಷನ್ ಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಪೊಲೀಸರು ಕೂಡ ಇಬ್ಬರನ್ನ ಕರೆಸಿ ವಿಚಾರಣೆ ನಡೆಸಿ ಇಬ್ಬರಲ್ಲಿ ಇರುವಂತಹ ಅಂದ್ರೆ ಎರಡೂ ಕುಟುಂಬದಲ್ಲಿ ಇರುವಂತಹ ಸಮಸ್ಯೆಗಳಿಗೇನು ಅನ್ನುವಂತಹ ಒಂದು ವಿಚಾರಗಳನ್ನ ಈಗಾಗಲೇ ಅನಲೈಸ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಬಹುತೇಕ ಸಂಧಾನ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಅವರನ್ನ ಮನವೊಲಿಸುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಇಂದು ದೂರು ಕೊಟ್ಟಂತಹ ವ್ಯಕ್ತಿಗಳು ನಾಳೆ ಅದನ್ನ ದೂರನ್ನ ವಾಪಸ್ ತೆಗೆದುಕೊಳ್ಳುವಂತಹ ಚಾನ್ಸಸ್ಗಳು ಕೂಡ ಇದೆ. ಹೀಗಾಗಿ ಈ ಒಂದು ಕಲಹಗಳೇನಿದೆ ದೂರು ಮತ್ತೆ ಪ್ರತಿ ದೂರು ಅವರಿಂದ ತೆಗೆದುಕೊಂಡು ಏನೇನಾಗಿದೆ ಅಲ್ಲಿ ಫಿಸಿಕಲ್ ಅಸಾಲ್ಟ್ ಏನಾದ್ರೂ ಆಗಿದೆಯಾ ಅಥವಾ ಬೇರೆ ರೀತಿಯಾದಂತಹ ಒಂದು ಅಂದ್ರೆ ಕೊಲ್ಲುವಂತಹ ಉದ್ದೇಶಗಳಾಗಿರಬಹುದು, ಹಲ್ಲೆ ಪ್ರಕರಣಗಳಾಗಿರಬಹುದು, ಅದೇನಾದ್ರೂ ಆಗಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಒಂದು ಫಿಸಿಕಲ್ ಆಗಿ ಹಲ್ಲೆ ಮಾಡಿದ್ದಾರೆ ಅನ್ನೋದಕ್ಕೆ ಬೇಕಾದಂತಹ ಒಂದು ವಿಡಿಯೋ ಮಾತ್ರ ಇದೆ. ಆ ವಿಡಿಯೋಗಳನ್ನ ತೆಗೆದುಕೊಂಡು ಪೊಲೀಸರು ಅದರ ವಿರುದ್ಧ ಅಂದ್ರೆ ಆ ಬೇಸ್ ಮೇಲೆ ಅವರ ಯಾರು ಆರೋಪವನ್ನ ಮಾಡ್ತಾರೋ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ತಾರೋ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಹೀಗಾಗಿ ಸಂಬಂಧಿಸಿದಂತೆ ರಾಮಮೂರ್ತಿ ನಗರ ಪೊಲೀಸರು ಮತ್ತಷ್ಟು ವರ್ಕ್ಗಳನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಅದರಲ್ಲಿ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಷ್ಟು ಜನರನ್ನ ಕರೆಸಿ ಠಾಣೆಗೆ ಕರೆಸಿ ಅವರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಪೊಲೀಸರಿಗೆ ಈ ಕಾವ್ಯ ಗೌಡ ಕೇಸ್ ಇದೆಯಲ್ಲ, ಈ ಕುಟುಂಬದ ಕಿರಿಕಿದೆಯಲ್ಲ, ಇದು ಬಹಳ ದೊಡ್ಡ ತಲೆನೋವಾಗ್ತಾ ಇದೆ. ಕಾವ್ಯ ಗೌಡ, ಪ್ರೇಮ ಇಬ್ರು ಕೂಡ ದೂರು ಪ್ರತಿ ದೂರನ್ನ ಕೊಟ್ಟಿದ್ದಾರೆ. ಕುಟುಂಬಸ್ಥರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗ ಪೊಲೀಸರು ರಾಮಮೂರ್ತಿ ನಗರ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಕಾವ್ಯ, ಪ್ರೇಮ ಇಬ್ಬರು ಕೂಡ ಒಬ್ಬರನ್ನೊಬ್ರು ದೂರ್ಕೊಳ್ತಾ ಇದ್ದಾರೆ. ಇಬ್ರು ಕೂಡ ಒಂದಷ್ಟು ಸಾಕ್ಷ್ಯಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾರದ್ದು ಸತ್ಯ, ಯಾರದ್ದು ಸುಳ್ಳು? ಕಾವ್ಯ ಗಂಡನಿಗೆ ಚಾಕು ಇರಿತ ಆರೋಪಕ್ಕೆ ಪೂರಕ ಸಾಕ್ಷಿ ಇಲ್ಲ. ಆದ್ರೆ ಕಾವ್ಯ ಪತಿಯ ಹುಚ್ಚಾಟದ ವಿಡಿಯೋವನ್ನ ಪ್ರೇಮ ಕೊಟ್ಟಿದ್ದಾರೆ. ಕಾವ್ಯ ಗೌಡ ದಂಪತಿಗೆ ಹಾಗಾದ್ರೆ ಇದರಿಂದ ಸಂಕಷ್ಟ ಎದುರಾಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ಸದ್ಯಕ್ಕೆ ಪೊಲೀಸರು ಮನೆ ಕೆಲಸದವರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅವರಿಗೆ ಸಂಬಂಧಪಟ್ಟಂತವರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸ್ಥಳ ಮಹಜರನ್ನ ನಡೆಸಿದ್ದಾರೆ. ಇದೆಲ್ಲದಕ್ಕೂ ಕೂಡ ಒಂದಷ್ಟು ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಈ ಕೇಸ್ ಏನಿದೆ, ಈ ಪ್ರಕರಣ ಏನಿದೆ, ಇದನ್ನ ಸರಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಬಹಳಷ್ಟು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಸ್ಥಳ ಮಹಜರು ಮತ್ತು ಮನೆ ಕೆಲಸದವರ ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈ ಕಾವ್ಯಗೌಡ ಕೇಸ್ ನಿಜಕ್ಕೂ ಕೂಡ ಕ್ಲಿಷ್ಟಕರ ಅನ್ಸುತ್ತೆ. ದೂರು ಪ್ರತಿ ದೂರು ದಾಖಲಾಯಿತು. ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಎಲ್ಲವೂ ಕೂಡ ನಡೀತಾ ಇದೆ. ಯಾವುದು ಸರಿ ಯಾವುದು ತಪ್ಪು ಅನ್ನುವಂತ ಪ್ರಶ್ನೆಯ ನಡುವಲ್ಲೇ ನ್ಯಾಯ ಹೇಗೆ ದೊರಕಿಸಿಕೊಡೋದು ಅನ್ನುವಂತ ಪ್ರಶ್ನೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅಭಿಷೇಕ್. ಎಸ್, ಇದೊಂದು ಕೌಟುಂಬಿಕ ಕಲಹ ಆಗಿರುವಂತಹ ಕಾರಣದಿಂದಾಗಿ ಇಮಿಡಿಯೇಟ್ ಆಗಿ ಆಕ್ಷನ್ ಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಪೊಲೀಸರು ಕೂಡ ಇಬ್ಬರನ್ನ ಕರೆಸಿ ವಿಚಾರಣೆ ನಡೆಸಿ ಇಬ್ಬರಲ್ಲಿ ಇರುವಂತಹ ಅಂದ್ರೆ ಎರಡೂ ಕುಟುಂಬದಲ್ಲಿ ಇರುವಂತಹ ಸಮಸ್ಯೆಗಳಿಗೇನು ಅನ್ನುವಂತಹ ಒಂದು ವಿಚಾರಗಳನ್ನ ಈಗಾಗಲೇ ಅನಲೈಸ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಬಹುತೇಕ ಸಂಧಾನ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಅವರನ್ನ ಮನವೊಲಿಸುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಇಂದು ದೂರು ಕೊಟ್ಟಂತಹ ವ್ಯಕ್ತಿಗಳು ನಾಳೆ ಅದನ್ನ ದೂರನ್ನ ವಾಪಸ್ ತೆಗೆದುಕೊಳ್ಳುವಂತಹ ಚಾನ್ಸಸ್ಗಳು ಕೂಡ ಇದೆ. ಹೀಗಾಗಿ ಈ ಒಂದು ಕಲಹಗಳೇನಿದೆ ದೂರು ಮತ್ತೆ ಪ್ರತಿ ದೂರು ಅವರಿಂದ ತೆಗೆದುಕೊಂಡು ಏನೇನಾಗಿದೆ ಅಲ್ಲಿ ಫಿಸಿಕಲ್ ಅಸಾಲ್ಟ್ ಏನಾದ್ರೂ ಆಗಿದೆಯಾ ಅಥವಾ ಬೇರೆ ರೀತಿಯಾದಂತಹ ಒಂದು ಅಂದ್ರೆ ಕೊಲ್ಲುವಂತಹ ಉದ್ದೇಶಗಳಾಗಿರಬಹುದು, ಹಲ್ಲೆ ಪ್ರಕರಣಗಳಾಗಿರಬಹುದು, ಅದೇನಾದ್ರೂ ಆಗಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಒಂದು ಫಿಸಿಕಲ್ ಆಗಿ ಹಲ್ಲೆ ಮಾಡಿದ್ದಾರೆ ಅನ್ನೋದಕ್ಕೆ ಬೇಕಾದಂತಹ ಒಂದು ವಿಡಿಯೋ ಮಾತ್ರ ಇದೆ. ಆ ವಿಡಿಯೋಗಳನ್ನ ತೆಗೆದುಕೊಂಡು ಪೊಲೀಸರು ಅದರ ವಿರುದ್ಧ ಅಂದ್ರೆ ಆ ಬೇಸ್ ಮೇಲೆ ಅವರ ಯಾರು ಆರೋಪವನ್ನ ಮಾಡ್ತಾರೋ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ತಾರೋ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಹೀಗಾಗಿ ಸಂಬಂಧಿಸಿದಂತೆ ರಾಮಮೂರ್ತಿ ನಗರ ಪೊಲೀಸರು ಮತ್ತಷ್ಟು ವರ್ಕ್ಗಳನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಅದರಲ್ಲಿ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಷ್ಟು ಜನರನ್ನ ಕರೆಸಿ ಠಾಣೆಗೆ ಕರೆಸಿ ಅವರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.